ಮಾರ್ಚ್ ಏಪ್ರಿಲ್ 2019ರಲ್ಲಿ ನಡೆದಿರತಕ್ಕಂಥ ತೃತೀಯ ಭಾಷೆ ಹಿಂದಿ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳ ಒಂದು ವಿಡಿಯೋ. ಇದಕ್ಕಿಂತ ಮುಂಚೆ ತಾವುಗಳು ಹೊಸಬರಾಗಿದ್ದರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ನ ತಾವುಗಳು ಮೊದಲಿಗರಾಗಿ ಪಡಿತೀರಿ. ಅಷ್ಟಲ್ಲದೆ ನನ್ನದೇ ಆಗಿರ್ತಕ್ಕಂಥ ಇನ್ನೊಂದು ಚಾನಲ್ ಇದೆ, ಸೊ ಅದು ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಎಂಟರ್ಟೈನ್ಮೆಂಟ್ ಪರ್ಪಸ್, ಅದನ್ನು ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ತರಗತಿ 6ರಿಂದ ಹಿಡಿದು 10ನೇ ತರಗತಿವರೆಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸುಮಾರು ವಿಡಿಯೋಗಳಿದ್ದಾವೆ. ಬಹಳಷ್ಟು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದ್ದಾವೆ, ತಾವುಗಳು ನೋಡ್ಬೋದು. ನೀವು ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ವಿದ್ಯಾರ್ಥಿ ಬಳಗ, ಶಿಕ್ಷಕರ ಬಳಗ, ಸೊ ಬೇರೆ ಬೇರೆ ಗುಂಪಿನಲ್ಲಿ ತಾವುಗಳು ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇದು ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿರ್ತಕ್ಕಂಥ ಏಪ್ರಿಲ್ 2019ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು. ಸೊ ಮೊದಲಿಗೆ ಇಲ್ಲಿ 6 ಪ್ರಶ್ನೆಗಳಿದ್ದವು. ಪ್ರತಿಯೊಂದು ಪ್ರಶ್ನೆಗೆ ಪೂರ್ಣವಾಗಿ ಒಂದೊಂದು ವಾಕ್ಯದಿಂದ ಉತ್ತರಗಳನ್ನು ಕೊಡಬೇಕಿತ್ತು. ಪ್ರಶ್ನೆ 1 ಬಂತು. ಪ್ರಶ್ನೆ 2, ವಿಡಿಯೋವನ್ನು ಅಲ್ಲಲ್ಲಿ ಪಾಸ್ ಮಾಡಿ ತಾವುಗಳನ್ನು ಪ್ರಶ್ನೆ ಮತ್ತು ಉತ್ತರವನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಪ್ರಶ್ನೆ 3, ಪ್ರಶ್ನೆ 4, प्रश्न 5 और प्रश्न 6 है. ಸೆಕೆಂಡ್ ಅಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಜೋಡಿಸಿ ಬರೆಯಲಿದೆ. ಇವಾಗ ಈ ಪ್ರಶ್ನೆಗಳನ್ನು ಕೇಳೋದಿಲ್ಲ, ಬಟ್ ಆದರೂ ಕೂಡ ಅದರ ಉತ್ತರಗಳ ಬಗ್ಗೆ ತಮಗೆ ಸ್ವಲ್ಪ ಪರಿಚಯ ಇರಲಿ. ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋಣ. ಅನುರೂಪತಾ ಇದೆ, ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮೊದಲ 2 ಪದಗಳ ಸಂಬಂಧವನ್ನು ಗುರುತಿಸಿ 3ನೇ ಪದದ ಸಂಬಂಧವನ್ನು ಬರೀಬೇಕು. ಕ್ವಶನ್ ನಂಬರ್ 8, 9, 10, 11. ओके, देन मूव टू क्वेश्चन नंबर 4. 2-3 वाक्यों में उत्तर लिखिए. ಒಟ್ಟು 11 ಪ್ರಶ್ನೆಗಳಿರ್ತವೆ. 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಂದೊಂದಕ್ಕೆ 2 ಅಂಕಗಳು ಇದ್ದಾವೆ. ಕ್ವೆಶ್ಚನ್ ನಂಬರ್ 12 ಇದೆ. ಕ್ವೆಶ್ಚನ್ ನಂಬರ್ 13, ಕ್ವೆಶ್ಚನ್ ನಂಬರ್ 14, 15 ई गवर्नेंस, 16 महिला की साहस गाथा पाठ का संदेश, 17 आप गांव को आदर्श गांव कैसे बना सकते हैं, 18 भारत माता का स्वरूप, 19 आधुनिक मानव की भौतिक साधना का विवरण. प्रश्न 20 बलराम कृष्ण के माता पिता के बारे में क्या कहता है. 21 शनि का उपग्रह टाइटन के बारे में आप क्या जानते हो, या शनि एक सुंदर ग्रह है कैसे. तो ये क्वेश्चन का आंसर्स है टाइटन के बारे में, और शनि ग्रह बहुत ही सुंदर है, इस पर उत्तर है. अगला चलेंगे. मीना मैडम ने अंत में बच्चों को क्या संदेश दिया, या सत्य की शक्ति के बारे में गांधी जी का कथन. यहाँ पर उत्तर आ गए. ओके, आगे चलेंगे. 3-4 वाक्यों में आपको उत्तर लिखना है. हर एक के लिए 3 प्रश्न है और कुल मिलकर 4 प्रश्न होंगे. सो ಇಲ್ಲಿ 4 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೆ 3 ಅಂಕಗಳಿದ್ದಾವೆ. ಸೊ ಕ್ವೆಶ್ಚನ್ ನಂಬರ್ 23 ಇದು ರೋಬೋಟ್ ಪಾಠದ ಪ್ರಶ್ನೆ ಇತ್ತು. 24 ಕರ್ನಾಟಕ ಸಂಪದ ಪಾಠದ ಒಂದು ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 25 ಅಲ್ಲಿ ಸಮಯ ಕಿ ಪಹಚಾನ್ ಪದ್ಯದ ಭಾವಾರ್ಥವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ನೋಡ್ಕೊಡ್ರಿ. 26 ಅಲ್ಲಿ ದೋಹೆಯ ಭಾವಾರ್ಥ. ಸೊ ನೋಡಿ ಶಾರ್ಟ್ ಆಗಿ ಹೇಗೆ ಬರೆದಿದ್ದಾರೆ ಮಾಡಲ್ ಆಗಿ. ದಯಾ ಧರ್ಮ ಕಾ ಮೂಲ ಹೇ, ಪಾಪ ಮೂಲ ಅಭಿಮಾನ, ತುಳಸಿ ದಯಾನ ಛಾಡಿಯೇ, ಜಬಲಗ ಘಟನೆ ಪ್ರಾಣ ಅಂತಕ್ಕಂಥ ದೋಹ ಇದೆ. ಸೊ ಈ ದೋಹೆಯ ಒಂದು ಭಾವಾರ್ಥ ಹೀಗಿತ್ತು. ಮುಂದೆ ಹೋಗೋಣ. ಯಾವುದಾದರೂ 2 ಪ್ರಶ್ನೆಯಲ್ಲಿ ಒಂದಕ್ಕೆ ಉತ್ತರವನ್ನು ಬರೀಬೇಕು. 4 ಅಂಕ ಇದೆ. ಸೊ ಪಂಡಿತ್ ರಾಜ್ಕಿಶೋರ್ ಅವರ ಪರೋಪಕಾರಿತಾ ಇದೆ, ಬಸಂತ್ ಕೆ ಉತ್ತಮ್ ಗುಣ ಇದೆ. ಸೊ ಇದು ಆನ್ಸರ್ ಬಂದ್ಬಿಟ್ಟು ಪಂಡಿತ್ ರಾಜ್ಕಿಶೋರ್. ಸೊ ಇದು ಆನ್ಸರ್ ಬಂದ್ಬಿಟ್ಟು ಬಸಂತನ ಬಗ್ಗೆ. ಓಕೆ, ನೆಕ್ಸ್ಟ್ 28ನೇ ಕ್ವಶನ್ಸ್ಗೆ ಹೋಗೋಣ. 4 ಮಾರ್ಕ್ ಇದೆ. ಸೊ ಪ್ರತಿ ಸರಿನೂ ಇದನ್ನು ಕೇಳ್ತಾರೆ, ತಾವು ಕಂಠಸ್ಥ ಮಾಡಲೇಬೇಕು. ಇದನ್ನು ಮಾಡಿದರೆ 4 ಅಂಕ ಪಕ್ಕ. ಅಸಫಲತಾ ಹಿಡಿದ ಭಾಗವತುಮವರೆಗೆ ಪದ್ಯವನ್ನು ಪೂರ್ಣ ಮಾಡಬೇಕಿತ್ತು. ಒಂದು ದೋಹಾವನ್ನು ಸಹಿತ ಕೊಟ್ಟಿದ್ದಾರೆ, ಬಟ್ ಇವಾಗ ದೋಹಾಗಳನ್ನು ಕೊಡಲ್ಲ. सो ಇದು ತಿಳ್ಕೊಳ್ಳಿ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम.
ಇನ್ನು ವ್ಯಾಕರಣಕ್ಕೆ ಹೋಗೋದಾದರೆ ಸೊ ಮೊದಲಿಗೆ 29ನೇ ಕ್ವಶನಲ್ಲಿ ಮುಷ್ಕಿಲ್ದ ವಿಲೋಮ ಶಬ್ದ ಕೇಳಿದ್ದಾರೆ. 30ಯಲ್ಲಿ ಇರ್ತಕ್ಕಂಥ ಆಪ್ಷನಲ್ಲಿ ಬಹುವಚನ ಯಾವುದು ಅಂತ ಕೇಳಿದರು. ದೆನ್ 31ನಲ್ಲಿ ಬೇಟಾದ ಅನ್ಯಲಿಂಗವನ್ನು ಕೇಳಿದರು. 32ಅಲ್ಲಿ ಜಲಪ್ರಪಾತ ಇದರ ಸಮಾಸ ಕೇಳಿದ್ದಾರೆ. 33ಯಲ್ಲಿ ಈ 4ರಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ದೆನ್ 34 ಅತ್ಯಂತ ಇದು ಯಾವ ಸಂಧಿಗೆ ಉದಾಹರಣೆ. ಸೂತ್ರಗಳಿದ್ದಾವೆ, ತಾವುಗಳು ನೋಡ್ಬೋದು. 35 ಇಸ್ಕೆ ಬಾದ್ ಕ್ಯಾ ಕರ್ನಾ ಪಡೇಗಾ. ಸೊ ಇಲ್ಲಿ ಯಾವ ಒಂದು ಚಿಹ್ನೆ ಬಳಕೆ ಆಗ್ತದೆ. ದೆನ್ 36ಅಲ್ಲಿ ಭಾರತ್ ಡ್ಯಾಶ್ ನಾರಿ ಕಾ ಸ್ಥಾನ್ ಪೂಜನೀಯ ಹೇ. ಸೊ ಇಲ್ಲಿ ಯಾವ ಒಂದು ಕಾರಕವನ್ನು ಬಳಕೆ ಮಾಡಬೇಕು ಅಂತ ಕೇಳಿದ್ರು. ಇನ್ನು ಮುಂದೆ ರಚನಾ ವಿಭಾಗಕ್ಕೆ ಹೋಗೋದಾದ್ರೆ ಇದು 100 ಪ್ಯಾಸೇಜ್ ಇದೆ. ಸೊ ಇಲ್ಲಿ ಭೀಮರಾವ್ ಅವರ ಬಗ್ಗೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಭೀಮರಾವ್ ಅವರ ಕುರಿತಾಗಿರ್ತಕ್ಕಂಥ ಒಂದು ಪ್ಯಾಸೇಜ್ ಅನ್ನು ಓದಿದ್ರೆ ಇಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೀಬೇಕು. ಈ ಪ್ರಶ್ನೆಗಳ ಉತ್ತರಗಳು ಹೇಗಿರಬೇಕು ಅಂದರೆ ಆ ಗದ್ಯಾಂಶದ ಆಧಾರದ ಮೇಲೆ ತಾವು ಉತ್ತರಗಳನ್ನು ಬರೀಬೇಕು. ಕ್ವಶನ್ ನಂಬರ್ 37 ಮತ್ತು 38, 39, 40. ಇನ್ನು ಮುಂದೆ ಹೋಗೋಣ. ಇಲ್ಲಿ ವಾಕ್ಯಗಳನ್ನು ಕೊಡ್ತಾರೆ. ಆ ವಾಕ್ಯಗಳನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ತಾವೇನು ಮಾಡಬೇಕಪ್ಪ ಅಂದರೆ ಅನುವಾದವನ್ನು ಮಾಡಬೇಕು. ಸೊ 41 ಇತ್ತು, इंटरनेट की सहायता से बेरोजगारी मिटा सकते हैं. 42 इतो बैंस ने दोस्तों को पंजर दिखाया. 43 मैसूरू का राजमहल कर्नाटक के वैभव का प्रतीक है. 44 बिचेंद्री का जन्म एक साधारण परिवार में हुआ था. ಆ ವಾಕ್ಯಗಳು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ಅಥವಾ ಅನುವಾದಗಳು ಇದ್ದಾವೆ. ಸೊ ಅವುಗಳನ್ನು ತಾವು ನೋಡಿ. ಇನ್ನು ಪತ್ರ ಲೇಖನ ಇದೆ. ಪ್ರಶ್ನೆ ಸಂಖ್ಯೆ 45ರಲ್ಲಿ 2 ಪತ್ರಗಳಿದ್ದಾವೆ. ಸೊ ಫಸ್ಟ್ ಒನ್ ಇರ್ತಕ್ಕಂಥದ್ದು ಚುಟ್ಟಿ ಪತ್ರ ಇದೆ, ಎರಡನೇದು ಇರ್ತಕ್ಕಂಥದ್ದು ಮಾತಾಜಿಕೋ ಪತ್ರ ಇದೆ. ಈ ಪತ್ರದಲ್ಲಿ ಹೇಗೆ ಅಂಕಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಚುಟ್ಟಿ ಪತ್ರವನ್ನು ಬರಿಬೇಕಾದ್ರೆ ಇಷ್ಟು 4 ಅಂಕಗಳನ್ನು ಕೊಡ್ತಾರೆ. प्रेषक का पता अर्ध अंक, पत्र पाने वाले का पता अर्ध अंक, विषय के अर्ध अंक, संबोधन के अर्ध अंक, ಪತ್ರದ ಕಲೆವರೆಗೆ 1.5, ಸಮಾಪ್ತಿಗೆ ಅರ್ಧ. ಆಮೇಲೆ ಈ ಮಾತಾಜಿಗೆ ಏನು ಪತ್ರ ಬರೀತಿರಲ್ಲ ಅದಕ್ಕೆ ಇರ್ತಕ್ಕಂಥ ಇದು ಅಂಕಗಳ ವಿಭಾಜನೆ. ಪ್ರೇಷಕ್ ಪತ ದಿನಾಂಕ ಅರ್ಧ, ಸಂಬೋಧನ ಅಭಿವಾದನಕ್ಕೆ 1 ಅಂಕ, ಕಲೆವರೆಗೆ 1.5, ಸಮಾಪ್ತಿಗೆ ಅರ್ಧ, ಪತ್ರ ಪಾನೆವಾಲಕ ಪತಾಗೆ ಅರ್ಧ ಅಂಕ. ಮುಂದೆ ಹೋಗೋಣ. ನಿಬಂಧ ಇದ್ದಾವೆ. ಸೊ 3 ವಿಷಯದಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 15ರಿಂದ 20 ವಾಕ್ಯಗಳಲ್ಲಿ ಸಂಕೇತ ಬಿಂದುಗಳ ಆಧಾರದ ಮೇಲೆ ಪ್ರಬಂಧವನ್ನು ಬರೀಬೇಕು. ಇಂಟರ್ನೆಟ್ ಇತ್ತು, ವನ ಮಹೋತ್ಸವ ಇದೆ, ಪರ್ಯಟನ ಸೆ ಲಾಭ ಇದೆ. ಹಾಗಾದ್ರೆ ಈ ಒಂದು ನಿಬಂಧದಲ್ಲಿ ಮಾರ್ಕ್ಸ್ಗಳನ್ನು ಹೇಗೆ ಕೊಡ್ತಾರಪ್ಪ ಅಂತಂದ್ರೆ ಸೊ ಸಾಮಾನ್ಯವಾಗಿ ವಿಷಯದ ವಿವರಣೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ 2 ಅಂಕಗಳನ್ನು ಕೊಡ್ತಾರೆ. ಆಮೇಲೆ ಉಪಸಂಹಾರ ಮತ್ತು ಪ್ರಸ್ತಾವನೆಗೆ ತಲಾ 1 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಸೊ ಅದರ ಆಧಾರದ ಮೇಲೆ ಏನು ಮಾಡ್ತಾರೆ, ಸೊ 4 ಮಾರ್ಕ್ಗಳನ್ನು ಅವಾರ್ಡ್ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಏಪ್ರಿಲ್ 2019 ಕ್ವಶನ್ ಪೇಪರ್ಗಳನ್ನು ಇಲ್ಲಿದೆ ನೋಡಿ. ಪ್ರಸ್ತಾವನಕ್ಕೆ ಅರ್ಧ ಅಂಕಗಳನ್ನು ಕೊಟ್ಟಿದ್ದಾರೆ, ವಿಷಯ ವಿಸ್ತಾರಕ್ಕೆ 1.5 ಅಂಕಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಉಪಸಂಹಾರಕ್ಕೆ ಅರ್ಧ ಅಂಕ ಇದ್ರೆ ಭಾಷೆಯ ಪ್ರಯೋಗಕ್ಕೆ ಓಕೆ ಎಸ್ ಲ್ಯಾಂಗ್ವೇಜ್ ಅಕ್ಯುರಸಿಗೆ ಮತ್ತು ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದರೆ 1.5 ಅಂಕಗಳನ್ನು ಕೊಟ್ಟಿದ್ದಾರೆ. ಒಟ್ಟು 4 ಅಂಕಗಳು ಇರ್ತವೆ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಡಲೇಬೇಕು. ಇಲ್ಲಿಯವರೆಗೆ ನಾವು ಏಪ್ರಿಲ್ 2019ನಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಆನ್ಸರ್ಗಳನ್ನು ನೋಡಿದ್ವಿ. ಸೊ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ, ಯಾಕಂದರೆ ಪ್ರಶ್ನೆಗಳು ಮತ್ತು ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಉತ್ತರಗಳ ಪರಿಚಯ ನಿಮಗೆ ಆಗುತ್ತೆ. ಯಾವ ಪ್ರಶ್ನೆ ಉತ್ತರ ಹೇಗಿತ್ತು, ಮಾದರಿಯಾಗಿರ್ತಕ್ಕಂಥ ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಿದ್ದಾರೆ ಅಂತಕ್ಕಂಥ ಸ್ವಲ್ಪ ಕನ್ಸೆಪ್ಟ್ ನಿಮಗೆ ಬರ್ತದೆ. ಅದಕ್ಕಾಗಿ ನಾವು ಈ ಥರದ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಭಾಳಷ್ಟು ಏಪ್ರಿಲ್ 2020 ಹಾಕಿದ್ದೀವಿ, ಸೆಪ್ಟೆಂಬರ್ 2020 ಹಾಕಿದ್ದೀವಿ, ಆಮೇಲೆ ಮತ್ತು ಜೂನ್ 2019ನಲ್ಲಿ. ಸೊ ಈ ಥರನಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಸಾಲ್ವ್ಡ್ ಕ್ವಶನ್ ಪೇಪರ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ನಾವು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಪ್ಲೇಲಿಸ್ಟ್ಗೆ ಹೋಗಿ, ಆ ಪ್ಲೇಲಿಸ್ಟಲ್ಲಿ ಭಾಳಷ್ಟು ಇದ್ದಾವೆ. ಹಿಂದಿಗಿದೆ, ಸಮಾಜ ವಿಜ್ಞಾನಕ್ಕಿದೆ, ನೋಟ್ಸ್ ಬೇರೆ ಇದೆ, ಕ್ವಶನ್ ಆನ್ಸರ್ಸ್ ಬೇರೆ ಇದ್ದಾವೆ, ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಬೇರೆ ಇದ್ದಾವೆ. ಬೇರೆ ಬೇರೆ ಪ್ಲೇಲಿಸ್ಟಲ್ಲಿ ನಾವು ವಿಡಿಯೋಗಳನ್ನು ಹಾಕಿದ್ದೀವಿ, ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ ಮುಂದಿನ ಹೊಸ ಒಂದು ಬಿಡಿಸುವ ಪ್ರಶ್ನೆ ಪತ್ರಿಕೆಗಳ ಸರಣಿಗಳಲ್ಲಿ. ಥ್ಯಾಂಕ್ ಯು.